ಮನುಷ್ಯರ ಜೊತೆ ಸಂಸಾರ ಮಾಡಬಹುದು, ಆದರೆ ಮನುಷ್ಯತ್ವನೇ ಕಳ್ಕೊಂಡಿರೋರ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ ಅಕ್ಕ. ಆಸೆ ಇರುತ್ತೆ ನಿಜ, ಅದು ಈಡೇರತ್ತ ಅಂತ ನಾವು ಯೋಚನೆ ಮಾಡಬೇಕು. ಅಂದ್ರೆ ನೀ ನನ್ನ ಮಾತನ್ನ ನೆರವೇರಿಸಲ್ಲ ಅಂತನಾ? ಅಕ್ಕ, ಇದು ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ, ಈ ವಿಷಯ ಎಷ್ಟು ಮಾತಾಡಿದ್ರು ಚೂಯಿಂಗ ಮದ್ದಾಗ್ದಾಗೆ ಕೊನೆಗೆ ಅನ್ನೋ ಬರುತ್ತೆ. ಸರಿ ಮೇರಿ, ಅವತ್ತು ನೀ ನಮ್ಮನೆಯಿಂದ ಹೊರಡಬೇಕಾದ್ರೆ ನನಗೊಂದು ಮಾತು ಕೊಟ್ಟಿದ್ದೆ, ನೀನು ನೆನಪಿದ್ಯಾ? ಎಲ್ಲ ಕೆಲಸ ಮುಗಿದ್ಮೇಲೆ ನಮ್ಮನೇಲಿ ಇರ್ತೀನಿ ಅಂತ ಹೇಳಿದೆ. ಬಾ, ಇವತ್ತೇ ನಮ್ಮನೆಗೆ ಹೋಗೋಣ. ಯಾಕೆ ಹಾಗೆ ನಗ್ತಿದ್ಯಾ? ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡೋಣ ಅಂತನಾ? ಸಾರಿ ಅಕ್ಕ, ನಾನು ಬರಲ್ಲ. ಅಲ್ಲಿ ನನಗೋಸ್ಕರ ಮಕ್ಕಳು ಕಾಯ್ತಾ ಇರ್ತಾರೆ. ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು. ಮಕ್ಳಿಗೆ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನನಗೆ ನೋವಾದ್ರೂ ಪರವಾಗಿಲ್ಲ. ನಿನಗೆ ನಾನೇನು ಅಲ್ಲ ಅಲ್ವಾ ತಾನೆ? ಅಂತೂ ನನ್ನ ಪ್ರೀತಿನ ದೂರ ಮಾಡಿ ಹೋಗ್ತಾ ಇದೀಯಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೆಲ್ಲ ನೋವು ಮಾಡೋ ಅಷ್ಟು ಕಲ್ಮನ್ಸ್ ನಂದಲ್ಲ. ಪೋರ್ಷನ್ಸ್ ಇನ್ನೂ ಮುಗ್ದಿಲ್ಲ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಪಾಪ ಮಕ್ಳಿಗೆ ತೊಂದರೆ ಆಗಲ್ವಾ ಹೇಳಿ? ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇದೀಯಾ. ಆದ್ರೆ ನೀ ನನಗೆ ಕೊಟ್ಟ ಮಾತನ್ನ ಮುರಿದ್ರೂ ಪರವಾಗಿಲ್ಲ ಅಲ್ವಾ? ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದ್ಯಾ. ಆಗ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದೆ. ನಾನು ಅದನ್ನೇ ನಂಬ್ಕೊಂಡು ಎಷ್ಟೊಂದು ಖುಷಿಯಾಗಿದೆ ಗೊತ್ತಾ? ನನಗೊಬ್ಳು ತಂಗಿ ಸಿಕ್ಕಿದ್ದಾಳೆ. ಅವಳ ಹತ್ರ ನಾನು ನನ್ನ ಕಷ್ಟ ಸುಖನೆಲ್ಲ ಹಂಚ್ಕೊಳ್ಬೋದು ಅಂತ. ಆದ್ರೆ ಅದೆಲ್ಲದನ್ನು ಸುಳ್ಳು ಮಾಡಿಬಿಟ್ಟೆ ಕಣೆ ನೀನು. ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ತೋರಿಸ್ಕೊಟ್ಟೆ. ಅಕ್ಕ, ನಾನು ಯಾವ್ದು ದೂರದ ದೇಶಕ್ಕೂ ಹೋಗ್ತಾ ಇಲ್ಲ. ಎಕ್ಸಾಮ್ ಇದೆ, ಹೋಗ್ತಿದ್ದೀನಿ. ಎಕ್ಸಾಮ್ ಮುಗಿದ್ಮೇಲೆ ಅಂದ್ರೆ ಈ ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀಯ ತಾನೆ? ಈ ಮನೇಲಿ ಇರ್ತೀಯ ತಾನೆ? ಅಪ್ಪ ಅವನ್ನ ನೋಡ್ಕೊಂಡು ನೀನು ಶಶಾಂಕ್ ಸುಖವಾಗಿರ್ತೀರ ತಾನೆ? ನನ್ ಮುದ್ದು ತಂಗಿ ಕಣೆ ನೀನು. ನನಗೆ ಗೊತ್ತಿತ್ತು ನೀ ನನ್ನ ಮಾತನ್ನ ಮೀರಲ್ಲ ಅಂತ. ಮುಂಚೆನೇ ಯಾಕೆ ಹೇಳಿಲ್ಲ? ನೋಡು, ಎಕ್ಸಾಮ್ ಮುಗ್ದಿದ್ದ ದಿನನೇ ನೀ ಮನೆ ವಾಪಸ್ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ ಅಷ್ಟೇ. ಖಂಡಿತ ಬಂದೇ ಬರ್ತೀನಕ್ಕ. ಆದ್ರೆ ಈ ಮನೆಗಲ್ಲ, ನಿಮ್ಮ ಮನೆಗೆ. ಮೇರಿ ಅವರೇ, ಆದಿತ್ಯನ ಕೋರ್ಟ್ ಕೇಸ್ ವಿವಾದ ಇಷ್ಟು ಬೇಗ ಸರಿ ಹೋಗಿ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇನ್ಮೇಲೆ ಆದಿತ್ಯ ನಮ್ಮ ಜೊತೆನೇ ಇರ್ತಾನೆ. ಆರ್ತಿಯವ್ರಿಗೂ ಯಾವ ಟೆನ್ಷನ್ನೂ ಇರಲ್ಲ. ಇದೆಲ್ಲ ಯಾರಿಂದ ಆಗಿದ್ದು ಹೇಳಿ? ನಿಮ್ಮಿಂದ. ನೀವು ಕೋರ್ಟಿಗೆ ಬಂದು ಹೇಳಿಕೆ ಕೊಟ್ಟು ನಮ್ಮ ಸಂಸಾರನ ಸರಿ ಮಾಡಿದ್ದೀರ. ಆದರೆ ಈಗ ನೀವೇ ನಿಮ್ಮ ಸಂಸಾರನ ಬಿಟ್ಟು ಈ ರೀತಿ ಹೊರಗಡೆ ಹೋಗೋದು ಎಷ್ಟು ಸರಿ ಹೇಳಿ? ಇದು ತಪ್ಪಲ್ವಾ? ಹೌದು ಮೇರಿ, ಈಗಾಗಲೇ ನೀನು ಸಾಕಷ್ಟು ತ್ಯಾಗ ಮಾಡಿದ್ಯಾ. ನೀನು ಜೊತೆಯಲ್ಲಿರ್ತೀಯ ಅನ್ನೋ ಒಂದೇ ಕಾರಣಕ್ಕೆ ಶಶಾಂಕ್ ಆದಿತ್ಯನ ನಮಗೆ ಬಿಟ್ಕೊಟ್ರು. ಇಲ್ಲಾಂದ್ರೆ ಖಂಡಿತ ಬಿಟ್ಕೊಡ್ತಿರ್ಲಿಲ್ಲ. ಯಾರಿಗೆ ಆಗಲಿ
ಜೀವನದಲ್ಲಿ ಒಬ್ಬರು ಆಸರೆಗೆ ಬೇಕೇ ಬೇಕು. ಈಗ ನೀನು ಹೊರಟೋದ್ರೆ ಆದಿತ್ಯ ನನಗೆ ಬೇಕು ಅಂತ ಕೇಳಿದ್ರೆ ನಾವೇನು ಮಾಡೋದು? ಆರ್ತಿ ಮೇರಿ ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು ಅಂತ ಶಶಾಂಕ್ ಕೋರ್ಟ್ಗೆ ಹೋದ್ರೆ ಆ ಬ್ರಹ್ಮ ಬಂದರು ಆದಿತ್ಯನ ನಮ್ಮ ಹತ್ರ ಉಳಿಸ್ಕೊಳಕ್ ಆಗೋದಿಲ್ಲ. ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದು ನೀರಲ್ಲಿ ಹೋಮ ಮಾಡಿದಾಗುತ್ತೆ ಅಲ್ವಾ? ಇಲ್ಲ, ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡಿರ್ತಾರೆ ತಾನೆ. ಅದು ಹಾಗಲ್ಲ ಮೇರಿಯವರೇ. ಕೇಸ್ ಹಾಕೋದು ನನ್ನ ಹಕ್ಕು. ನನ್ನಿಂದ ಸುಳ್ಳು ಸ್ಟೇಟ್ಮೆಂಟ್ ತೊಗೊಂಡು ಮೋಸ ಮಾಡಿದ್ದಾನೆ ಅಂತ ಶಶಾಂಕ್ ಅವ್ರಿಗೆ ಮತ್ತೆ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಆಗ ನಾನೇನು ಮಾಡಲಿ? ಇಲ್ಲ, ಶಶಾಂಕ್ ಮೇಲೆ ನನಗೆ ನಂಬಿಕೆ ಇದೆ. ಅವ್ರು ಹಾಗೆ ಮಾಡೋದಿಲ್ಲ. ಯಾಕೆ? ನಿಮ್ಗವ್ರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದ್ರಿಂದಾನೇ ಮೇರಿಯವರೇ ಅವ್ರ ಜೊತೆ ಮತ್ತೆ ಜೀವನ ಮುಂದುವರಿಸಿ ಅಂತ ಹೇಳ್ತಾ ಇರೋದು. ನಿಮಗೂ ಇಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಇರ್ಬೋದಲ್ವ ಜೊತೆಗೆ? ಇದು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದು ಸಂಬಂಧ ವಿಷಯ ಅಲ್ಲ, ಭಾವನೆಗಳ ವಿಷಯ. ನನ್ನ ಮೇಲೆ ಇಷ್ಟೊಂದು ಕಾಳಜಿ ಇಟ್ಕೊಂಡಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಏನು ಪ್ರಯೋಜನ ಬಂತು? ಕಾಳಜಿ ಇತ್ತು. ಹೊರಟು ನಿಂತಿದ್ದೀರಲ್ಲ ಹೋಗಲೇಬೇಕು ಅಂತ. ಅಯ್ಯೋ, ನಾನೇನು ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗಲ್ಲ. ಮತ್ತೆ ಬಂದೇ ಬರ್ತೀನಿ. ನಿಮ್ಮ ಮನೇಲಿರ್ತೀನಿ, ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳಿತೀನಿ. ಆದರೆ ಈಗ ಮಾತ್ರ ತಡಿಬೇಡಿ ಪ್ಲೀಸ್. ಅಯ್ಯೋ, ಅಷ್ಟಕ್ಕೆ ನೀವು ಊರಿಗೆ ಹೋಗ್ತಿದ್ದೀರಾ? ನನ್ನ ಪ್ಲಾನ್ ಇಲ್ಲ. 2 ದಿನ ಟೂ ಬಿಟ್ಬಿಡಿ, ಆಮೇಲೆ ನೋಡಿ ಹೆಂಗಾಗತ್ತೆ. ತುಂಟ, ನಾನು ಅದಕ್ಕೆಲ್ಲ ಹೋಗ್ತಾ ಇರೋದು. ಮಕ್ಕಳಿಗೆ ಎಕ್ಸಾಮ್ ಇದೆಯಲ್ವಾ, ಅದಕ್ಕೆ. ನಂಗೂ ಎಕ್ಸಾಮ್ ಇದೆ. ನೀವು 1 ದಿನಾನೂ ಓದಿಸಿಲ್ಲ, ಎಷ್ಟು ಪೆಂಡಿಂಗ್ ಇದೆ ಗೊತ್ತಾ? ಹಾಂ, ನಾನು ನಿನಗೆ ಫೋನಲ್ಲೆಲ್ಲ ಹೇಳ್ಕೊಡ್ಲಾ? ಫೋನಲ್ಲಿ ಹೇಳ್ಕೊಟ್ರೆ ನಿನ್ನ ನೋಡ್ದಂಗೆ ಆಗ್ಬಿಡುತ್ತಾ? ಎಕ್ಸಾಮ್ ಮುಗಿದ ತಕ್ಷಣ ಏನು ಮಾಡ್ತೀರಾ? ಎಕ್ಸಾಮ್ ಮುಗಿದ್ಮೇಲೆ ನಾನು ನಮ್ಮ ಅಮ್ಮನ ನೋಡೋದಕ್ಕೆ ನಮ್ಮೂರಿಗೆ ಹೋಗ್ತೀನಿ. ನೀವು ನಿಮ್ಮ ಅಮ್ಮನ ನೋಡಕ್ ಹೋಗ್ತೀರಾ? ಹ್ಞೂ, ನೀನು ಮಾತ್ರ ನಿಮ್ಮ ಅಮ್ಮನ ಜೊತೆ ಇರಬೇಕು. ನಾನು ನಮ್ಮ ಅಮ್ಮನ ನೋಡಕ್ಕೆ ಹೋಗ್ಬಾರ್ದಾ? ನೀವೆಷ್ಟು ಸುಳ್ಳು ಹೇಳ್ತೀರಾ? ನಾನು ಯಾವಾಗಲೂ ಸುಳ್ಳು ಹೇಳಿದೆ? ಅವಾಗ ಅಮ್ಮಂಗೆ ಯಾವಾಗ ಬರ್ತೀನಿ ಅಂತ ಕೇಳಿದ್ರೆ ರಜದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿದ್ರಿ. ಅಪ್ಪಂಗೆ ಕೇಳಿದಾಗ ಮಕ್ಕಳ ಜೊತೆ ಆಟಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರಿ. ಅದೆಲ್ಲ ಸುಳ್ಳಲ್ವಾ? ಅದು ಹಾಗಲ್ಲ ಪುಟ. ಸರಿ ಬಿಡು, ರಜಕ್ಕೆ ಬರ್ತೀನಿ. ಮತ್ತಾಗಲೇ ನೀವು ಹೇಳಲೇ ಇಲ್ಲ. ನಂಗೆ ಎಲ್ಲ ಗೊತ್ತು ನೀವು ವಾಪಸ್ ಬರಲ್ಲ ಅಂತ. ಒಂದು ಐಡಿಯಾ ಮಾಡೋಣ. ನಾನೇ ಅಲ್ಲಿಗೆ ಬಂದ್ಬಿಡ್ಲಾ? ಹಾಗ ಇಬ್ರು ಒಟ್ಟಿಗೆ ಇರ್ಬೋದು. ನೀವು ಹೇಳ್ಕೊಡಿ, ನಾನು ಕಲ್ತ್ಕೊಂತೀನಿ. ಆಮೇಲೆ ಇಬ್ರು ಆಟ ಆಡೋಣ. ಅಲ್ಲಿಗೆ ಹೋದ್ರೆ ನಿಮ್ ಜೊತೆ ಮಾತಾಡಕ್ಕೆ ಯಾರೂ ಇರಲ್ಲ. ನಿಮ್ಮ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಷ್ಟೇ. ರಾತ್ರಿ ಯಾರೂ ಇರಲ್ಲ, ಯಾರೂ ನಿಮ್ಮನ್ನ ಆಟ ಆಡ್ಸಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ಬಿಡಿ. ನಾನು, ಸಾಕ್ಷಿ, ನೀವು ಎಲ್ಲರೂ ಆಟ ಆಡೋಣ. ನನಗೆ ಗೊತ್ತು ನೀವು ಯಾಕೆ ತಿರ್ಗಾ ಬರಲ್ಲ ಅಂತ. ಯಾಕೆ ಹೇಳಿ ನೋಡೋಣ? ಶಶಾಂಕ್ ಇರ್ತಾರೆ ಅಂತ ಅಲ್ವಾ? ನೀವು ಬರುವಾಗ ಹೇಳಿ, ನಾನು ಅವ್ರನ್ನ ಬೇರೆಯವ್ರಿಗೆ ಕಳಿಸ್ಬಿಡ್ತೀನಿ. ನೀವು ಬರ್ತೀರಿ ಅಂತ ಹೇಳಲ್ಲ, ಆಮೇಲೆ ನೀವು ಬನ್ನಿ. ಓಕೆನಾ? ಸೇ ಹೇಳಿ, ಸೇನಾ? ಯೇ ಸೇ 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 ಸೇ. ಏನಮ್ಮ ಇದೆಲ್ಲ? ಅವಳಿಗೆ ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲಮ್ಮ. ಏನು ಕೇಳಿದ್ರು ಒಂದೇ ಉತ್ತರ ಕೊಡ್ತಾ ಇದ್ದಾಳೆ. ಎಲ್ಲ ಪ್ರಾಬ್ಲಮ್ ಮುಗೀತು ಅನ್ಬೇಕಾದ್ರೆ ಇದು ಯಾವುದಮ್ಮ ಹೊಸ ರಗಳೆ?
ಏನು ಮಾಡೋದು ಆರ್ತಿ, ಎಲ್ಲ ನನ್ನ ಕರ್ಮ. ಈ ಮನೇಲಿ ಏನಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನೋಡು. ಇಷ್ಟು ದಿನ ಮಗ ಕೆಟ್ಟವನಾಗಿದ್ದ ಅಂತ ದುಃಖ ಪಡ್ತಾ ಇದ್ದೆ. ಈಗ ಮಗ ಒಂಟಿ ಆಗ್ತಿದ್ದಾನಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಅವಳಿಗೆ ಏನಾಗಿದೆ ಅಮ್ಮ? ಹಾಗಾದ್ರೆ ಏನಾಗಿದೆ ಅಂತ ನನಗೇನು ಗೊತ್ತು? ನಾನು ಏನು ಹೇಳಲಿ? ಮಾತೆತ್ತಿದ್ರೆ ಸಾಕು, ನಾನು ಬಂದು ಕೆಲಸ ಆಯಿತು, ನಾನು ಹೋಗ್ತೀನಿ ಅಂತಿದ್ದಾಳೆ. ಎಷ್ಟು ಬೇಗ ನಮ್ಮ ಜೊತೆ ಹೊಂದ್ಕೊಬಿಟ್ಟಿದ್ಲು ಗೊತ್ತಾ ಅವಳು. ಕೆಲವು ದಿನದಿಂದ ನಾನು ತುಂಬಾ ಖುಷಿಯಾಗಿದ್ದೆ. ಅವರಿಬ್ರು ಮಾತಾಡ್ತಿದ್ರು, ನಗ್ತಿದ್ರು. ಅವರಿಬ್ಬರ ಬಗ್ಗೆ ನಾನು ಏನೇನೋ ಕಲ್ಪನೆ ಮಾಡಿಕೊಂಡು ಸಂತೋಷವಾಗಿದ್ದೆ. ನಾನು ಸಂತೋಷವಾಗಿರೋದು ಆ ದೇವರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ಕಡೆ. ಎಷ್ಟು ಬೇಗ ನನ್ನ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ಟ ನೋಡೋನು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಮಕ್ಕಳ ಸುಖ ನನ್ನ ಹಣೆಯಲ್ಲಿ ಬರ್ದಿಲ್ಲ ಕಡೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಾ? ನೀವು ಸುಮ್ಮನೆ ಈ ಥರ ಎಲ್ಲ ಯೋಚನೆ ಮಾಡಿ ಮನಸ್ಸು ನೋವು ಮಾಡ್ಕೊಳ್ಬೇಡಿ. ಬೇರೆ ಚೇಂಜ್ ಆದರೂ ಆಗ್ಬೋದು ಅಮ್ಮ. ಇಲ್ಲ ಅರ್ಥ, ಅವಳು ಮನಸ್ಸು ಬದಲಾಗತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಮಗ ಕೆಟ್ಟವನು, ಅಂಥವ್ರ ಜೊತೆ ಬಾಳ್ವೆ ಮಾಡು ಅಂತ ನಾನು ಹೇಗೆ ಹೇಳೋಕ್ಕಾಗತ್ತೆ ಹೇಳು? ಶಶಾಂಕ್ ಒಳ್ಳೆಯವನಾಗ್ತಿದ್ದಾನೆ ಅಂತ ನನಗೆ ಅನ್ನಿಸುತ್ತೆ ಕಡೆ, ಆದರೆ ಮೇರಿಗೂ ಅನ್ನಿಸ್ಬೇಕಲ್ವಾ? ಹೌದು ಅಮ್ಮ, ನನಗ್ಯಾಕೋ ಒಂದು ಡೌಟು. ಶಶಾಂಕ್ ಏನಾದರೂ ಮೇರಿ ಜೊತೆ ಕೆಟ್ಟದಾಗ ಏನಾದರೂ ನಡ್ಕೊಂಡ ಅಮ್ಮ? ಅಂದರೆ ಅವಳನ್ನು ಹೊಡೆದು ಬೈದು ಏನಾದರೂ ಮಾಡಿದ್ನಾ? ಅಂಥದ್ದೇನೂ ಆಗಿಲ್ಲ ಕಣೆ. ಅವತ್ತು ಕೋರ್ಟಿಂದ ಬಂದಾಗ ಶಶಾಂಕ್ ಖುಷಿಯಾಗೇ ಇದ್ದ. ಕೋರ್ಟಲ್ಲಿ ಏನಾಯಿತು ಅಂತ ಕೇಳಿದಾಗ ನಿನ್ನ ಸೊಸೆನ ಕೇಳಮ್ಮ ಅಂತ ಹೇಳ್ದ. ಮೇರಿನೂ ತುಂಬ ಖುಷಿಯಾಗೇ ಇದ್ಲು. ಅವತ್ತು ರಾತ್ರಿ ನಾನು ಶಕ್ಕು ಇಬ್ಬರು ಮನೇಲಿರಲಿಲ್ಲ. ಮೇರಿಗೆ ಫುಡ್ ಪಾಯ್ಸನ್ ಆಗಿ ತುಂಬ ವಾಂತಿ ಆಯ್ತಂತೆ. ಶಶಾಂಕ್ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ರಾತ್ರಿ ಎಲ್ಲ ನೋಡ್ಕೊಂಡಂತೆ. ಮೇರಿನೇ ಖುಷಿಯಾಗಿ ನಮ್ಮ ಹತ್ರ ಹೇಳ್ಕೊಂಡು ಅವನ್ನ ತುಂಬ ಹೊಗಳ್ತಾ ಇದ್ಲು. ಹೌದಾ? ಆದರೆ ಹೀಗೇನಮ್ಮ ಅವಳಿಗೆ ಪ್ರಾಬ್ಲಮ್ಮು? ಯಾರಿಗೆ ಗೊತ್ತು? ನನಗಂತೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿದೆ. ಇದ್ದಕ್ಕಿದ್ದಾಗೆ ಹೋಗ್ತೀನಿ ಅಂತ ಕೂತ್ರೆ ನಾನು ಏನೇ ಮಾಡಲಿ? ಮೇರಿ, ಅಮ್ಮ ಈಗ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ನೋಡಿದ್ಯಾ ಎಷ್ಟು ಚೆನ್ನಾಗಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಅಂತ ಮನೆಯವ್ರ ಥರ ಕರಿತಿದ್ಯಾ. ಇದೇ ಶಾಶ್ವತ ಆಗಬಾರ್ದಾ? ಈ ಮನೇಲಿ ನಿನಗೇನು ಕಡಿಮೆ ಆಗಿದೆ ಅಂತ ನೀ ಹೊರಟು ನಿಂತಿದ್ಯಾ? ಅಮ್ಮ ನಾನು ಹೋಗಲೇಬೇಕು, ನಂಗೆ ಆಶೀರ್ವಾದ ಮಾಡಿ. ಮೇರಿ, ನಮ್ಮ ಮನೆಗೆ ಸಂತೋಷ ನೆಮ್ಮದಿ ತಂದುಕೊಟ್ಬಿಟ್ಟು ನಿನ್ನ ಮನೆನ ಕತ್ತಲೆ ದುಃಖದಲ್ಲಿ ಮುಳುಗಿಸಿ ಹೋಗ್ತಿದ್ಯಲ್ಲ, ಇದು ಯಾವ ನ್ಯಾಯ? ಸಣ್ಣವರು ದೊಡ್ಡವ್ರು ಹೇಳೋ ಮಾತನ್ನು ಕೇಳಬೇಕು. ಇವರೆಲ್ಲ ನಿನಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅದು ನಿನ್ನ ಒಳ್ಳೆಯದಕ್ಕೆ ಆಗಿರುತ್ತೆ. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ಮನೆ ಆ ಮನೆ ಅಂತ ಓಡಾಡ್ಕೊಂಡು ನೆಮ್ಮದಿಗೆ ಇದ್ಬಿಡ್ಬಾರ್ದಾ? ಅಮ್ಮ ನನ್ನ ಪರಿಸ್ಥಿತಿ ಇಲ್ಲಿರೋದಕ್ಕೆ ಆಗಲ್ಲ. ಅದೆಲ್ಲ ನಾವು ತಂದ್ಕೊಂಡು ಪರಿಸ್ಥಿತಿ. ನೀನು ನನಗೆ ಮಗಳಿದ್ದಾಗೆ ಅಂತ ನಾನು ನಿನಗೆ ಹೇಳಿದ್ದೀನಿ ತಾನೆ. ಅಮ್ಮ ಹೇಳೋ ಮಾತನ್ನ ಮಗಳಿಗೆ ಕೇಳಲೇಬೇಕು. ನೀನು ಸುಮ್ಮನೆ ಒಪ್ಕೊ. ಶಕುಂತ್ಲಾ ಅವರೇ, ನೀವೇ ಹೇಳಿ, ನಾನು ಹೇಳೋದು ತಪ್ಪಾ? ಹೌದಮ್ಮ ಮೇರಿ, ಗಾಯತ್ರಿ ಹೇಳ್ತಿರೋದು ಸರಿನೇ. ನೀನು ಈ ಮನೆಗೆ ಬಂದಾಗ ನಾನು ಅವಾಯ್ಡ್ ಮಾಡಿದೆ. ನೀನು ಹೇಗೋ, ನಿನ್ನ ಗುಣ ಎಂಥದ್ದೋ, ನೀನು ಈ ಮನೆಗೆ ಹೊಂದ್ಕೊತೀಯೋ ಇಲ್ವೋ, ಅಥವಾ ಆಸ್ತಿಗೋಸ್ಕರ ನೀನು ಈ ಮನೆಗೆ ಬಂದಿದ್ಯೋ ಅಂತ ಅನುಮಾನ ಪಟ್ಟಿದ್ದೆ. ಆದಿತ್ಯನ ವಾಪಸ್ ಕೊಡೋದಕ್ಕೆ ನಾನು ಒಪ್ಪಿರಲಿಲ್ಲ ಕಣೋ. ದಿನ ಕಳೆದಾಗೆ ನೀನು ಹೇಗೆ, ನಿನ್ನ ಗುಣ ಎಂಥದ್ದು, ನಿನ್ನ ಸ್ವಭಾವ ಎಂಥದ್ದಂಥದ್ದೆಲ್ಲ ಅರ್ಥ ಆಯಿತು. ನೀನೊಂಥರ ಸ್ಪರ್ಶಮಣಿ ಇದ್ದ ಹಾಗೆ, ಮುಟ್ಟಿದ ತಕ್ಷಣ ಬದಲಾಗುತ್ತಲ್ಲ ಹಾಗೆ. ನೀನು ಈ ಮನೆಗೆ ಬಂದಮೇಲೆ ನಾನು ಬದಲಾದೆ, ನಮ್ಮ ಶಶುನು ಬದಲಾದ. ಇಷ್ಟು ದಿನ ನಮ್ಮ ಶಶು ಹೇಳಿದ್ದೆ ಸರಿ ಅಂದ್ಕೊಂಡಿದ್ದೆ. ಈಗ ನಾನು ಅವನಿಗೆ ಬುದ್ಧಿ ಹೇಳೋಕೆ ಶುರು ಮಾಡಿದೆ. ಶಶು ಖಂಡಿತವಾಗ್ಲೂ ಬದಲಾಗಿದ್ದಾನೆ ಕಣೆ.
ಆದರೆ ಈಗ ನೀನು ನಮ್ಮ ಶಶಿನ ಒಂಟಿ ಮಾಡಿ ಹೋಗ್ಬೇಕು ಅಂತಿದ್ಯಲ್ಲ, ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಿದ್ದೆ ಕಡೆ. ಬೇಡ ಕಣಮ್ಮ, ಹೋಗ್ಬೇಡ. ನಮ್ಮ ಕಾಲ ಎಲ್ಲ ಮುಗೀತು ಕಣೆ. ಇನ್ನು ಮುಂದೆ ನಿಮ್ಮ ಕಾಲ. ನೀವಿಬ್ರು ಚೆನ್ನಾಗಿರ್ಬೇಕು, ಸಂತೋಷವಾಗಿ ಬಾಳಿ ಬದುಕಬೇಕು. ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಕಣೆ. ಇಲ್ಲೇ ಇರು ಪ್ಲೀಸ್. ಅತ್ತೆ, ಅಮ್ಮ, ನೀವಿಬ್ರು ಹೇಳ್ತಾ ಇರೋದು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಆದರೆ ನನ್ನ ಮನಸ್ಸು ಒಪ್ಪಬೇಕಲ್ಲ. ಮನಸ್ಸು ಒಪ್ಪದೇ ಇರೋ ಸಂಸಾರ ಹೇಗೆ ಮಾಡೋದಕ್ಕಾಗತ್ತೆ ಹೇಳಿ? ನನ್ನ ಬಂದ ಕೆಲಸ ಮುಗೀತು. ಇನ್ನೂ ನಾನು ಇಲ್ಲೇ ಇದ್ದರೆ ಅದಕ್ಕೆ ಬೆಲೆ ಇರೋದಿಲ್ಲ. ದಯವಿಟ್ಟು ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡಿ. ಏನಿದು ಶಶಾಂಕ್? ಇಬ್ರು ಸಂಸಾರನೂ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಮೇರಿಯವ್ರು ಯಾಕೆ ಹೊರಟು ನಿಂತಿದ್ದಾರೆ? ಏನಾಯ್ತು? ಯಾಕೆ ನನ್ನ ಹತ್ರ ಹೇಳಲ್ವಾ? ಇನ್ನೂ ನಾನು ನಿಮ್ಮನ್ನು ಸ್ನೇಹಿತ ಅಂತ ಅನ್ಕೊಂಡಿಲ್ವಾ? ಛೆ, ಹಾಗೇನಿಲ್ಲ. ಮತ್ತೆ ಹೇಳಿ. ನೋಡಿ, ನಿಮ್ಮ ಸ್ನೇಹಿತ ಅಂದ್ಕೊಂಡು ನನ್ನ ಹತ್ರ ಎಲ್ಲ ಹೇಳಿ. ನನ್ನ ಕೈಯಲ್ಲಾದರೆ ನಾನು ಸಹಾಯ ಮಾಡ್ಬೋದಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮಗೆ ಸಂಕೋಚ ಇಲ್ಲ ಅಂದರೆ? ಸಂಕೋಚ ಎಲ್ಲ ಏನಿಲ್ಲ ಸೂರ್ಯ. ವಿಷಯ ಏನು ಅಂತ ನನಗೆ ಗೊತ್ತಿಲ್ಲ. ಮೇರಿ ಯಾಕೆ ಊರಿಗೆ ಹೊರಟಿದ್ದಾಳೆ ಅಂತ ನನಗೆ ಐಡಿಯಾನೇ ಇಲ್ಲ. ಎಲ್ಲಿಂದನೋ ಬಂದ್ಲು, ಎಲ್ಲರೂ ಪ್ರೀತಿನೂ ಪಡ್ಕೊಂಡ್ಲು, ನನಗೂ ಪ್ರೀತಿ ತೋರಿಸಿದ್ಲು. ಈಗ ನಾನು ಬದಲಾಗಿದ್ದೀನಿ. ಆದಿತ್ಯನ ಆರ್ತಿಗೆ ನಿಮಗೆ ಬಿಟ್ಕೊಟ್ಟಿದ್ದೀನಿ. ಈಗ ಊರಿಗೆ ಹೊರಟಿದ್ದಾಳೆ. ಕೋರ್ಟಿಂದ ಮನೆಗೆ ಬಂದ ತಕ್ಷಣ ಅಮ್ಮನ ಹತ್ರ ಹೇಳೋಣ ಅಂತ ಇದ್ದೆ. ಅಮ್ಮ ನೋಡು, ನಿನ್ನ ಸೊಸೆನ ಮನೆಗೆ ಕರ್ಕೊಂಡ್ಬಂದಿದ್ದೀನಿ ಅಂತ. ಅಷ್ಟರಲ್ಲಿ ನೋಡಿ, ಅವರು ತಮಾಷೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅವ್ರು ಹೋಗ್ತಾ ಇಲ್ಲ ಎಲ್ಲೂ ಅನ್ಸುತ್ತೆ. ಇಲ್ಲ, ಇದು ಬರೀ ತಮಾಷೆ ಅಲ್ಲ. ಅದೇನೋ ಹೇಳ್ತಾರಲ್ಲ ಸೂರ್ಯ, ನಾವು ಮಾಡಿದ್ದು ಈಗಲೇ ಇಲ್ಲೇ ಅನುಭವಿಸ್ಬೇಕು ಅಂತ. ಹಾಗೆ ಇದು. ಇಷ್ಟು ದಿನ ಎಲ್ಲರಿಗೂ ನಾನು ಕಷ್ಟಗಳು ಕೊಟ್ಟೆ. ಈಗ ಅನುಭವಿಸೋ ಸರದಿ ನನಗೆ ಬಂದಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಶಶಾಂಕ್? ಮತ್ತಿನ್ನೇನು ಹೇಳಲಿ, ನನಗೀಗಾಗಲೇ ಒಂದು ಸರ್ತಿ ಕ್ಯಾನ್ಸರ್ ಬಂದಿತ್ತು. ನಾನು ಆಗಲೇ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀವು ನಿಮ್ಮನ್ನು ಕೆಟ್ಟೋರು ಅಂದ್ಕೊಂಡಷ್ಟು ನೀವು ಕೆಟ್ಟೋರಲ್ಲ ಶಶಾಂಕ್. ಆರತಿಯವರು ಹಾಸ್ಪಿಟ್ಲಲ್ಲಿದ್ದಾಗ ಬಂದು ರಕ್ತ ಕೊಟ್ಟಿದ್ದು ನೀವೇ. ಆ ಋಣ ಇನ್ನೂ ನನ್ನ ಮೇಲೆ ಇದೆ. ಬೀಳ್ಸಿದ್ದು ನಾನೇ ಅಲ್ವಾ ಸೂರ್ಯ? ಹೋಗ್ಲಿ ಬಿಡಿ, ಹಳೆ ಮಾತು ಯಾಕೆ? ಇನ್ನೂ ಕಾಲ ಮಿಂಚಿಲ್ಲ ಶಶಾಂಕ್. ನೀವು ನಿಮ್ಮ ಪ್ರೀತಿನ ಅವ್ರಿಗೆ ಹೇಳೇ ಇಲ್ಲ ಅನ್ಸುತ್ತೆ. ಪ್ರಾಬಬ್ಲಿ ಅದಕ್ಕೆ ಅವ್ರು ಹೀಗೆ ಮಾಡ್ತಿರ್ಬೋದು. ನೋಡಿ, ಮೊದಲು ನಿಮ್ಮ ಪ್ರೀತಿನ ಮೇರಿಯವ್ರ ಮುಂದೆ ಇಡಿ. ಅವ್ರು ಖಂಡಿತವಲ್ಲೂ ಒಪ್ಕೋತಾರೆ. ನೀವಿಬ್ಬರು ಜೊತೆಯಾಗೇ ಇರ್ಬೋದು. ಐ ಆಮ್ ಶೋರ್ ಅಬೌಟ್ ಇಟ್.
ಫೋನ್ ರಿಂಗ್ ಆಗ್ತಿದೆಯಲ್ಲ. ಆರ್ತಿ ಎಲ್ಲೋದ್ಲು? ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ತೊಗೊಂಡು ಹೋಗೋಕ್ಕಾಗಲ್ವಾ? ರಿಂಗ್ ಆದರೆ ಆಗಲಿ, ನಂಗೇನಾಗಬೇಕಾಗಿದೆ. ಆರ್ತಿ, ಈ ಮನೇಲಿ ಒಂದು ಕೆಲಸ ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ ನನಗೆ. ಯಾವ್ದು ನಾನು ವೇದಿಕಾ. ಹಲೋ, ಯಾರು? ಇದೇನಿದು? ಅಮ್ಮನ ವಾಯ್ಸ್ ಥರ ಇದೆ. ಅಮ್ಮ ಅನ್ನೋ ವಾಯ್ಸಿನು ಅಮ್ಮನೇ ಮಾತಾಡ್ತಿರೋದು. ಏನು ಮಾಡೋದು? ಹೆಲೋ, ನನ್ನ ಆರ್ತಿ ಫ್ರೆಂಡ್ ಮಾತಾಡ್ತಾ ಇದ್ದೀನಿ. ನೀವು ಯಾರು ಮಾತಾಡ್ತಾ ಇರೋದು? ನಾನು ಆರ್ತಿ ಓರ್ಗಿತಿ, ಪರಿಮಳ ಅಂತ.